ಟುಡೇ ನಿಮ್ಮ ಒಂದು ಗೋಳಾಟ ಅದು ನಾಟ್ಯವಾಗಿ ಮಾರ್ಪಡಬೇಕು. ನಿಮ್ಮ ಒಂದು ದುಃಖಕ್ಕೆ ಪ್ರತಿಯಾಗಿ ದೇವರು 2ರಷ್ಟು ಮಾನವನ್ನು ಕೊಡಬೇಕು. ಪ್ರಾರ್ಥನೆ ಮಾಡಿರಿ. ಎವ್ರಿಥಿಂಗ್ ಕ್ಯಾನ್ ಫೇಲ್ ಬಟ್ ಪ್ರೇಯರ್ ಡಸಂಟ್ ಫೇಲ್. ಆಮೆನ್. ಯಾವ ಕೈನ ಬಂದು ಅಳಗಾಡಿಸ್ಲಿಕ್ಕೆ ಆಗೋದಿಲ್ಲವೋ ಅದು ಪ್ರಾರ್ಥನೆ ಮೂಲಕ ನಾವು ಅಳಗಾಡಿಸೋದಕ್ಕೆ ಸಾಧ್ಯ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ದೇವಸೇವಕರು ಈ ರೀತಿಯಾಗಿ ಹೇಳ್ತಾರೆ, ಪ್ರೇಯರ್ ಮೂವ್ಸ್ ದ ಹ್ಯಾಂಡ್ಸ್ ದಟ್ ಮೂವ್ಸ್ ದ ವರ್ಲ್ಡ್. ಭೂಮಿಯನ್ನೇ ಕಂಟ್ರೋಲ್ ಮಾಡುವಂಥ ಕರವನ್ನು ಕದಲಿಸುವಂಥದ್ದು ನಿನ್ನ ಪ್ರಾರ್ಥನೆ. ಹಲ್ಲೆಲೂಯಾ. ದೇವ ಮನುಷ್ಯ ಜಾರ್ಜ್ ಮುಲ್ಲರ್ ಎಂಬುದಾಗಿ ಎಂಬೆನ ಒಂದು ವ್ಯಕ್ತಿಯು ಒಂದು ದೊಡ್ಡ ಅನಾಥಾಶ್ರಮ, ತುಂಬ ಐಶ್ವರ್ಯವಂತನು. ಆದರೆ ಆತ ಎಲ್ಲವನ್ನ ಮಾರಿ ದೇವರ ಆತನೊಳಗೆ ಒಂದು ಕಂಪ್ಯಾಷನೇಟ್ ಹಾರ್ಟ್, ಕನಿಕರದ ಹೃದಯದಿಂದ ತುಂಬಿಸ್ಬಿಟ್ರು. ಆತ ಬಂದು ದಿಕ್ಕಿಲ್ಲದೆ ಇರುವಂಥ ಆ ಸಮಯದಲ್ಲಿ ನಡೆದಂಥ ವರ್ಲ್ಡ್ ವಾರಲ್ಲಿ ಎತ್ತವ್ರನ್ನ ಕಳ್ಕೊಂಡು ಹೋದಂತಹ ಮಕ್ಕಳನ್ನೆಲ್ಲ ಇಟ್ಕೊಂಡು ಆತ ಒಂದು ಅನಾಥಾಶ್ರಮನ ಮಾಡಿದ. ತನಗೆ ಮಕ್ಕಳಿದ್ರು ಕೂಡ ಆಮೇಲೆ ತನ್ನ ಮಕ್ಕಳಿಗೂ ಏನು ಇಡದೆ, ತನಗೂ ಏನು ಇಟ್ಕೊಳ್ಳದೆ ಎಲ್ಲವನ್ನ ಆ ಮಕ್ಕಳಿಗೋಸ್ಕರ, ಅನಾಥ ಮಕ್ಕಳಿಗೋಸ್ಕರ ಜೀವನವನ್ನು. ಒಂದು ದಿನ ಆ ಆಶ್ರಮದಲ್ಲಿ ಊಟಕ್ಕೆ ಏನೂ ಇಲ್ಲ, ಯಾರು ಏನು ಅಡುಗೆ ಮಾಡೋರು ಕೂಡ ಏನು ಮಾಡೋಕ್ಕೆ ಇಲ್ಲ. ಯಾಕಂದರೆ ಒಂಚೂರು ರೇಷನ್ ಇಲ್ಲ, ಕೈಯಲ್ಲಿ ದುಡ್ಡಿಲ್ಲ ಏನು. ಆ ಸಮಯದಲ್ಲಿ ಎಲ್ಲ ಚಿಕ್ಕ ಮಕ್ಕಳು, ಆ ಚಿಕ್ಕ ಮಕ್ಕಳನ್ನು ನೋಡಿ ಇವ್ರಿಗೆ ತುಂಬ ದುಃಖ ಅನಿಸ್ತದೆ. ಹಿಂಗೆ ಮಧ್ಯಾಹ್ನಕ್ಕೆ ಊಟ ಏನಿಲ್ಲ, ಅಡುಗೆನೂ ಆಗಿಲ್ಲ, ಬಂದು ಅಡುಗೆನೇ ಮಾಡೇ ಇಲ್ಲ. ಆದರೆ 1 ಗಂಟೆಗೆ ಎಲ್ಲ ಮಕ್ಕಳು ಆ ಒಂದು ಡೈನಿಂಗ್ ಹಾಲ್ಗೆ ಬರ್ತಾರೆ. ಎಲ್ಲರೂ ಕೂಡ 106 ಮಕ್ಕಳು ಎಲ್ಲ ತಟ್ಟೆ ಹಿಡ್ಕೊಂಡು ಮುಖ ನೋಡ್ತವೆ. ಇದನ್ನು ನೋಡಿದಾಗ ತುಂಬ ದುಃಖ ಆಗಿಬಿಡ್ತದೆ ಜಾರ್ಜ್ ಮುಲ್ಲರ್ಗೆ. ಜಾರ್ಜ್ ಮುಲ್ಲರ್ ಹೇಳ್ತಾರೆ, ಮಕ್ಕಳ ಇವತ್ತು ಊಟ ಬಂದು ದೇವರು ಒದಗಿಸ್ಲಿಕ್ಕಿದ್ದಾರೆ. ಇವತ್ತು ನಾವು ಅಡುಗೆ ಮಾಡಲಿಲ್ಲ, ಪರಲೋಕದಿಂದ ದೇವರು ಒದಗಿಸ್ಲಿಕ್ಕಿದ್ದಾರೆ. ಇವತ್ತು ಅನ್ನ ತಿನ್ನಲ್ಲ, ನೀವೆಲ್ಲ ಮನ್ನ ತಿಂತೀರಾ. ಅದಕ್ಕೆ ನೀವು ಏನು ಮಾಡಬೇಕು, ನೀವು ನಮಗೆ ಹಸುವಾದರೆ ಇಲ್ಲೇನು ಮಾಡ್ತೀರಾ, ನೀವು ಹೋಗಿ ಕೇಳ್ತೀರಾ ಅಲ್ವಾ ಕಿಚನಲ್ಲಿ ಊಟ ಕೊಡಿ ಅಂತ. ಹಂಗೆ ಇವಾಗ ಏನು ಮಾಡ್ತೀರಾ ನೀವು, ಅದೇ ಜಾಗದಲ್ಲಿ ಮೊಣಕಲ್ಲಾಕಿ ದೇವರು ಇವತ್ತು ಊಟ ಕೊಡ್ತಾರಲ್ಲ ಅವ್ರಿಗೆ ಕೇಳಿ, ಪ್ರೇ. ಯಾಕಂದರೆ ಅವ್ರಿಗೆ ಗೊತ್ತು ದೇರ್ ಈಸ್ ನೋ ಅದರ್ ಆಪ್ಷನ್. ಅದು ಒಂದು ವೇಳೆ ಯಾರು ಏನು ಕೊಟ್ರೂ ಆಗಲ್ಲ, ಯಾಕಂದರೆ 500ಕ್ಕಿಂತ ಹೆಚ್ಚು ಮಕ್ಕಳು ಎಲ್ಲ. ಸೊ ಆ ಸಮಯದಲ್ಲಿ ಆ ಮಕ್ಕಳು ಗೋಳಾಡಿ ಪ್ರೇಯರ್ ಮಾಡ್ತಾವಂತೆ ಕಣ್ಣೀರಿನಿಂದ, ಎಸಪ್ಪ ನಮಗೆ ಊಟ. ಅವ್ರು ಜಾರ್ಜ್ ಮುಲ್ಲರ್ಗೆ ಅನಿಸ್ತದೆ, ಇದನ್ನು ದೇವ್ರಿಗೆ ಹೆಂಗೆ ತಳ್ಳೋದಕ್ಕೆ ಸಾಧ್ಯ, ಹಿಂಗೆ ಮಕ್ಕಳು ಪ್ರೇಯರ್ ಮಾಡಬೇಕು. ಸೊ ಪ್ರೇಯರ್ ಮಾಡಬೇಕಾದ್ರೆ ಅವ್ರ ಆಶ್ರಮದ ಹೊರಗೆ ಬಂದು ಗೇಟ್ ಹತ್ರ ಯಾರೋ ಒಂದು ಗಾಡಿ ಆಹ್ವಾನ ನೋಡಿದ್ದಾರೆ. ಹೋಗಿ ಏನಂತ ವಾಚ್ಮನ್ ಹೋಗಿ ನೋಡ್ಬಿಟ್ಟು ಬಂದೇ ಹೇಳ್ತಾರೆ, ನಿಮ್ಮನ್ನ ಭೇಟಿ ಆಗ್ಬೇಕಂತೆ ಅಂತ. ಅಯ್ಯ ನಿಮ್ಮನ್ನ ಭೇಟಿ ಹೋಗಿ ಜಾರ್ಜ್ ಮುಲ್ಲರ್ ಹೋಗಿ ಕೇಳ್ತಾರೆ. ಏನಂದರೆ ಅವ್ರು ಹೇಳ್ತಾರೆ, ಈ ಊರಲ್ಲಿ ಒಂದು ದೊಡ್ಡ ವ್ಯಕ್ತಿ ಅವರ ಮಗಂದು ಮದುವೆ ಐತಿ ಇವತ್ತು, ಬಂದು ಅದಕ್ಕಂತ ಎಲ್ಲ ಸಿದ್ಧ ಮಾಡಿದರು. ಆದರೆ ಕಡೆ ಮೂಮೆಂಟಲ್ಲಿ ಆ ಒಂದು ಮದುವೆ ನಡೀಲಿಲ್ಲ, ಬೇಡ ಅಂತ ಕ್ಯಾನ್ಸಲ್ ಆಗೋಯ್ತು. ಆವಾಗ ಇಷ್ಟು ವೇಸ್ಟ್ ಆಗುತ್ತಲ್ಲ ಎಂಬುದಾಗಿ ಹೇಳಿದಾಗ ಅದರಲ್ಲೊಬ್ಬರು ಅಂದರು, ಜಾರ್ಜ್ ಮುಲ್ಲರ್ ಅವರ ಆಶ್ರಮಕ್ಕೆ ತಗೊಂಡೋಗ್ಬಿಡಿ, ಅಲ್ಲಿ ಇರುವಂಥ ಆ ಮಕ್ಕಳಿಗೆ ಕೊಟ್ಬಿಡಿ ಅಂತ ಹೇಳಿ ಕಳಿಸಿದ್ರು. ಆ ದೊಡ್ಡ ಟ್ರಕ್ ತುಂಬ ಆ ಮದುವೆಯಲ್ಲಿ, ಆ ಒಂದು ಐಶ್ವರ್ಯವಂತನ ಮದುವೆಯಲ್ಲಿ ಏನೇನೆಲ್ಲ ಐಟಮ್ಸ್ ಆಯಿತೋ ಅಷ್ಟು ಐಟಮ್ಸು ಕೂಡ ಜಾರ್ಜ್ ಮುಲ್ಲರ್ ಆಶ್ರಮಕ್ಕೆ ಬರ್ತವೆ. ಆ ಮಕ್ಕಳಿಗೆ ಎಂಥ ಊಟ ಆವತ್ತು ಅಂದರೆ, ಆ ಮಕ್ಕಳು ಹೋಗ್ಬೇಕಾದ್ರೆ ಬಂದು ಜಾರ್ಜ್ ಮುಲ್ಲರ್ಗೆ ಮುತ್ತಿಟ್ಟು ಹೇಳ್ತವೆ, ಜೀಸಸ್ ನಮಗೆ ಒಳ್ಳೆ ಊಟ ಹಾಕಿದ್ರು ಅಂತ. ಸಮ್ಟೈಮ್ಸ್ ಬಂದು ನಮ್ಮ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಏನೂ ಇಲ್ಲ ಅನ್ಸ್ಬೋದು, ಆದರೆ ಅವತ್ತು ಅಡುಗೆ ಅಲ್ಲಿ ಆಗಲಿಲ್ಲ, ಆಶ್ರಮದಲ್ಲಿ ಚೌಲ್ಟ್ರಿಯಲ್ಲಿ ದೇವರು ಮಾಡಿಸಿದ್ರು ಅಷ್ಟೇ. ಸ್ಥಳ ಬದಲಾಗ್ಬೋದು, ಆದರೆ ಅದ್ಭುತ ನಿಂತೋಗಲ್ಲ. ಆ ಒಂದು ಸಣ್ಣ ಮಕ್ಕಳ ಪ್ರಾರ್ಥನೆನ ದೇವರ ಆಲಿಸಿ ಅಂಥ ಒಂದು ಭೋಜನವನ್ನು, ಊಟವನ್ನು ಕಳಿಸೋದಕ್ಕೆ ಸಾಧ್ಯ ಅಂದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ ಅಲ್ವ. ಜಾರ್ಜ್ ಮುಲ್ಲರ್ ಇವತ್ತಿಲ್ಲ, ಆ ಮಕ್ಕಳು ಈ ದಿನ ಜೀವಂತವಾಗಿಲ್ಲ, ಆದರೆ ಅವತ್ತು ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳೋದಕ್ಕೆ ಜೀವಂತವಾಗಿ ದಿನ ಇದ್ದಾನಲ್ಲ. ಆತನ ಬಲ ಕಡಿಮೆ ಆಗಲಿಲ್ಲ, ಹೌದಲ್ವಾ. ನಾವು ಈ ದಿನ ಒಪ್ಪಿಸ್ಕೊಡೋಣ, ನಾನು ಪ್ರಾರ್ಥಿಸ್ತೇನೆ. ಈ ದಿನ 1-2 ಕಾರ್ಯಗಳು ನಾನು ಪ್ರೊಫೆಟಿಕ್ ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇರೋದ್ರಿಂದ ನಾನು ಹೇಳ್ತೇನೆ. ನಾನು ನಿಮಗೆ ಹೇಳೋದೇನೆಂದರೆ,
ಮುಂಜಾನೆಯಲ್ಲಿ ಫಸ್ಟ್ ಸೀಕ್ರೆಟ್, ಮುಂಜಾನೆಯಲ್ಲಿ ದೇವ್ರನ್ನ ಹುಡುಕ್ರಿ. ಯಾಕೆ ಮುಂಜಾನೆ ಹುಡುಕ್ಬೇಕು ಅಂದರೆ, ಆಮೆನ್, ಎಲ್ಲದಕ್ಕಿಂತ ಮೊದಲು ದೇವರಿಗೆ ಪ್ರಾಮುಖ್ಯತೆ ಕೊಡ್ರಿ. ಹಲ್ಲೆಲೂಯಾ. ನೀವು ಕರೆದೊಡನೆ ದೇವರು ನಿಮ್ಮ ಒಂದು ಕರೆಗೆ ಪ್ರಾಮುಖ್ಯತೆ ಕೊಡಬೇಕಂದ್ರೆ ದೇವರಿಗೆ ಆ ದಿನದಲ್ಲಿ ಮೊದಲನೇ ಪ್ರಾಮುಖ್ಯತೆ ದೇವರಿಗೆ ಕೊಟ್ಬಿಟ್ಟು, ನೀವು ಸೂರ್ಯನ ನೋಡೋದಕ್ಕಿಂತ ಮುಂಚೆ ಆ ನೀತಿಯ ಸೂರ್ಯನನ್ನು ನೋಡ್ರಿ. ಹಲ್ಲೆಲೂಯಾ. ಮಲಾಕಿ 4:2 ಹೇಳ್ತದೆ, ನೀತಿಯ ಸೂರ್ಯನು ತನ್ನ ಒಂದು ರೆಕ್ಕೆಯಲ್ಲಿ ಸೌಖ್ಯದಿಂದ ಎದ್ದೇಳುವನು. ಆ ದಿನ ಸೌಖ್ಯದಿಂದ ನೀವು ಎದ್ದೇಳಬೇಕಂದ್ರೆ, ಆ ದಿನ ಮರಣದ ಸುದ್ದಿ ನಿಮಗೆ ಬರಬಾರ್ದಂದ್ರೆ, ಆ ದಿನ ಎಲ್ಲ ಪರಿಸ್ಥಿತಿಗಳು ನಿಮಗೋಸ್ಕರ ಅದ್ಭುತವಾಗಿ ಮಾರ್ಪಡ್ಬೇಕಂದ್ರೆ, ಆ ದಿನ ಸೈತಾನನ ಎಲ್ಲ ಪ್ಲ್ಯಾನ್ಗಳು ಚೆದರು ಹೋಗ್ಬೇಕಂದ್ರೆ ಮುಂಜಾನೆಯಲ್ಲಿ ದೇವ್ರನ್ನ ಹುಡುಕ್ರಿ. ಆಮೆನ್. ಹಲ್ಲೆಲೂಯಾ. ಎರಡನೇದಾಗಿ ಆಮೆನ್, ಸಭೆ ಒಂದು ಪ್ರಾರ್ಥನೆ ಸಮಯವನ್ನು ನಿಗದಿಪಡಿಸ್ಕೊಳ್ರಿ. ಒಂದು ಟೈಮ್ ಇರಬೇಕು. ಹಲ್ಲೆಲೂಯಾ. ನೀವು ಒಂದು ಮಿನಿಸ್ಟ್ರನ್ನ ಸಂಧಿಸ್ತೀರಾ, ಒಂದು ಅಧಿಕಾರಿನ ಸಂಧಿಸ್ತೀರಾ ಅಂದರೆ ಒಂದು ಸಮಯ ವೇಳೆ ಇಲ್ಲದೆ ಸುಮ್ಮನೆ ಹೋಗ್ಬಿಡಲ್ಲ ಅಲ್ವಾ. ಆಮೆನ್. ಆತನಿಂದ ಏನು ಮಾಡೋಕ್ಕಾಗದೇ ಇರುವಂಥ ಈ ಮನುಷ್ಯರಿಗೆ ಅಷ್ಟು ಪ್ರಾಮುಖ್ಯತೆನ ನಾವು ಕೊಡಬೇಕಾದ್ರೆ, ಆಮೆನ್, ವಾಕ್ಯ ಹೇಳ್ತದೆ, ಮನುಷ್ಯನ ಜೀವನ ಹುಲ್ಲಿದ್ದ ಹಾಗೆ, ಬೆಳಗ್ಗೆ ಹಚ್ಚ ಹಸಿರಾಗಿದ್ರು ಸಂಜೆ ಬಾಡಿ ಹೋಗ್ತದೆ ಅಂತ. ಅಂಥ ಮನುಷ್ಯನಿಗೆ ನಾವು ಒಂದು ಅಪಾಯಿಂಟ್ಮೆಂಟ್ ಅನ್ನೋದು ಇಡಬೇಕಾದ್ರೆ, ದೇವರನ್ನ ಸಂಧಿಸಬೇಕಾದ್ರೆ ಒಂದು ನಿಗದಿತ ಸಮಯವನ್ನು ಕೊಡ್ರಿ. ಯೇಸು ಕ್ರಿಸ್ತನು ಒಂದು ದಿನ ಸಹಾಯಕ್ಕೆ ಬರುವಂಥ ಒಂದು ಕಾರ್ಪೊರೇಟ್ರು ಅಲ್ಲ, 5 ವರ್ಷ ಆಳ್ವಿಕೆ ಮಾಡುವಂಥ ಒಂದು ಮುಖ್ಯಮಂತ್ರಿನೂ ಅಲ್ಲ. ಆತನು ಯುಗ ಯುಗಾಂತರಕ್ಕೂ, ನೀವು ಸಮಾಧಿ ಸೇರೋವರೆಗೂ, ನಿಮ್ಮ ಯಾರು ನಿಮ್ಮ ಸಂಗಡ ಇದ್ರೂ ಇಲ್ಲದೆ ಹೋದರು ಆತನು ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ, ಎಂದಿಗೂ ತೊರೆದು ಬಿಡೋದಿಲ್ಲ ಅಲ್ವಾ. ಆ ದೇವರನ್ನ ನಂಬ್ರಿ. ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತೀರ? ಹಲ್ಲೆಲೂಯಾ. ಯಾವತ್ತು ಫೋನ್ ಮಾಡಿದ್ರು ಕೂಡ ಆಮೆನ್, ಫೋನ್ ರೀಚ್ ಆಗಲ್ಲ, ಫೋನ್ ಎತ್ತಲ್ಲ ಅನ್ನುವಂಥ ಜನರಿಗೆ ಫೋನ್ ಮಾಡ್ತಾ ಇರೋದು ಬಂದು ಆಮೆನ್. ಎಲ್ಲ ಸಮಯದಲ್ಲಿ ಕೂಡ ಅದು ಹಗಲಾಗಲಿ ಎರಡಾಗಲಿ ಎಂಥದೇ ಸಮಯದಲ್ಲಿ ಕೂಡ ಹಾಗಲ್ಲ, ನೋಡೋಣ ಅನ್ನುವಂಥ ಮಾತೇ ಇಲ್ಲದೆ ನಿಮಗಾಗಿ ಅದ್ಭುತ ಮಾಡೋ ದೇವರು ಇರಬೇಕಾದ್ರೆ ಆತನ ಗಟ್ಟಿಯಾಗಿ ಹಿಡ್ಕೊಳ್ಳಿ.